ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ 76ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಇದೇನು ವಾಗೀಶ, ಇಷ್ಟು ದುಡುಕ್ತನ? ಆದಿ ಮನೆಗೆ ಹೋಗಿ ಅವನಿಗೂ ಬೈದು ಆದಿತ್ಯನ ನಿಮ್ಮನೆ ಕರ್ಕೊಂಡು ಹೋಗೋಕೆ ಹೊರಟಿದ್ಯಂತೆ. ಎಂಥ ಕೆಲಸ ಮಾಡ್ತಿದ್ದೆ ನೀನು? ಮಂಜಣ್ಣ ಬೇಸರದಿಂದ ನುಡಿದ. ದುಡುಕ್ತನ ಏನು ಬಂತು? ನಮ್ಮ ಹುಡುಗಿ ಅವನ ಮನೇಲಿ ಈ ಹೊತ್ತಲ್ಲಿದ್ದು ಕಷ್ಟಪಡಬೇಕಾ ಹೇಳು? ಅವಳಿಗೇನೋ ನಮ್ಮೋರು ತಮ್ಮೋರು ಅನ್ನೋರು ಇಲ್ವಾ? ವಾಗೀಶನದ್ದು ಇನ್ನೂ ಅದೇ ಹುರುಳಿಲ್ಲದ ವಾದವೇ. ಅಲ್ವೋ, ಮದುವೆ ಅಂದ್ರೇನು ಮಕ್ಕಳಾಟ್ವೆ? ಕಷ್ಟ ಬಂತು ಅಂದ ಕೂಡಲೇ ಗಂಡನ ಹೆಂಡ್ತಿನ ಗಂಡ ಬಿಟ್ಟು ಹೋಗೋಕ್ಕೆ. ಸುಖ ದುಃಖ ಎರಡರಲ್ಲೂ ಸಮಾನವಾದ ಪಾಲು ತಗೊಳ್ಳೋ ಒಂದು ಜೀವ, ನಮಗಾಗಿ ಮಿಡಿಯೋ ಒಂದು ಹೃದಯ ಬೇಕು ಅಂತ ತಾನೇ ಮದುವೆ ಆಗೋದು. ಮದುವೆ ಆಗೋದು ಬರೀ ವಂಶ ಬೆಳೆಸೋಕೆ ಅಂದ್ಕೊಂಡಿದೆಯಾ ಹೇಗೆ ನೀನು? ಗಂಡ ಸೋತಾಗ ಹೆಂಡ್ತಿ ದೇವ್ರಿದ್ದಾನೆ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳೋ ಒಂದು ಮಾತು ಅವನಿಗೆ ಮತ್ತೆ ಗೆಲ್ಲೋ ಛಲ ತುಂಬುತ್ತೆ. ಹೆಂಡ್ತಿಗೆ ತೊಂದರೆ ಆದಾಗ ಗಂಡ ಹೇಳೋ ನಾನಿದ್ದೀನಿ, ಎಲ್ಲ ನೋಡ್ಕೊಳ್ತೀನಿ ಅನ್ನೋ ಒಂದು ಮಾತು ಬದುಕೋಕೆ ಆಸೆ ಹುಟ್ಟಿಸುತ್ತೆ. ಅದು ಬಿಟ್ಟು ಇಂಥ ಸಣ್ಣ ಪುಟ್ಟ ಕಷ್ಟಕ್ಕೆಲ್ಲ ಹೆದರಿ ಓಡಿ ಹೋಗ್ತಾರಾ ಯಾರಾದರೂ? ಮಂಜಣ್ಣನ ಮಾತು ಮೃದುವಾಗಿದ್ದರೂ ದೃಢವಾಗಿತ್ತು. ಕಣ್ಣು ಮುಂದೆನೇ ನಮ್ಮ ಮನೆ ಹೆಣ್ಮಗು ಕಷ್ಟಪಡ್ತಾ ಇದ್ದರೆ ನೋಡ್ಕೊಂಡು ಹೆಂಗೆ ಸುಮ್ಮನಿರೋದು ಮಂಜ? ಅಲವತ್ತುಕೊಂಡ ವಾಗೀಶ. ಸುಮ್ಮನೆ ಇರು ಅಂತ ಯಾರು ಹೇಳಿದ್ರು? ಅವಳಿಗೆ ಸಹಾಯ ಮಾಡು. ನನ್ನ ಹತ್ರ ಅಷ್ಟು ದುಡ್ಡಿದ್ದಿದ್ರೆ ಸುಮ್ಮನೆ ಇರ್ತಿದ್ನ ಮಂಜ. ಇಷ್ಟೊತ್ತಿಗೆ ಆ ಸಿದ್ದಣ್ಣನ ಮುಖದ ಮೇಲೆ ಬಿಸಾಕ್ ಬರ್ತಿದ್ದೆ. ಮುಖ ಬಾಡಿಸಿಕೊಂಡು ಹೇಳಿದ ಗೆಳೆಯನ ಬೆನ್ನಿನ ಮೇಲೆ ಕೈಯಿಟ್ಟ ಮಂಜಣ್ಣ, ಸಹಾಯ ಅಂದರೆ ದುಡ್ಡಿನ ಸಹಾಯನೇ ಅಲ್ಲ ವಾಗೀಶ. ಈ ಹೊತ್ತಲ್ಲಿ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋ ಧೈರ್ಯದ ಮಾತು ಕೂಡ ಅತೀ ದೊಡ್ಡ ಸಹಾಯ. ನಾವಿಬ್ಬರೂ ಆದಿಗೆ ಈ ರೀತಿ ಬೆಂಬಲ ಕೊಡಬೇಕು. ಮುಂದಿನ ಹೆಜ್ಜೆ ಏನು ಅಂತ ಕೇಳಬೇಕು. ತಪ್ಪಿದ್ರೆ ತಿದ್ದಬೇಕು. ನಮ್ಮ ಜವಾಬ್ದಾರಿ ದೊಡ್ಡದಿದೆ ವಾಗೀಶ ಎಂದರು ಮಂಜಣ್ಣ. ಮತ್ತು ಮಾತು ಮುಂದುವರಿಸುತ್ತಾ, ನೋಡು, ಏನೇ ಕಷ್ಟ ಬಂದರೂ ಲೀಲಕ್ಕ ನೀನು ಬಿಟ್ಟು ಹೋಗಿದ್ದಾರಾ? ಮದುವೆ ಆದಮೇಲೆ ನಿಂಗೆ ಯಾವ ಕಷ್ಟಗಳು ಬಂದೇ ಇಲ್ವಾ? ಅಷ್ಟೆಲ್ಲ ಯಾಕೆ? ನಿನ್ನ ಮದುವೆ ದಿನವೇ ವಾರಿಜ ಓಡ್ ಹೋದಾಗ ಮರ್ಯಾದೆ ಹೋಯಿತು ಅಂತ ಲೀಲನ್ ಅಣ್ಣ ಅಥವಾ ಮಾವ ಅವಳನ್ನು ನಿನ್ನಿಂದ ದೂರ ಮಾಡಿ ಕರ್ಕೊಂಡು ಹೋದ್ರಾ ಎಂದ ಮಂಜಣ್ಣ. ಸಾಕು ಬಿಡೋ, ನನ್ನ ತಪ್ಪು ನಂಗೆ ಅರ್ಥ ಆಗಿದೆ. ನಾನು ಮಾಡಿದ ತಪ್ಪು. ಇನ್ಮೇಲೆ ಆದಿ ಅದಿತಿ ಇಬ್ಬರನ್ನು ದೂರ ಮಾಡೋ ಮಾತು ಆಡಲ್ಲ. ಅವ್ರಿಗೆ ಬೆಂಬಲವಾಗಿ ನಿಲ್ತೀನಿ ಎಂದು ಹೇಳಿದವನ ಕಡೆ ಹೆಮ್ಮೆಯಿಂದ ನೋಡಿದರು ಮಂಜಣ್ಣ. ಸೌಭಾಗ್ಯಮ್ಮ, ಸೌಭಾಗ್ಯಮ್ಮ, ಅವಳೊಬ್ಬ ಮನೆಯ ಹೊರಗೆ ನಿಂತು ಕೂಗು ಹಾಕುತ್ತಿದ್ದ. ಯಾರದು ಎಂದು ಕೇಳುತ್ತಾ ಹೊರಗೆ ಬಂದ ಅಭಯ್. ಬುದ್ಧಿಯೋರು ನಿಮ್ಮ ಅವನ ಕರಿತಾವ್ರೆ, ವಸಿ ಮನೆ ತಾವು ಬರಬೇಕಂತೆ. ಯಾರು ಬರಬೇಕಂತೆ? ನಾನಾ? ಅಚ್ಚರಿಯಲ್ಲಿ ಕೇಳಿದ ಅಭಯ್. ಬಂದವನು ಸಾವುಕಾರ ಸಿದ್ದಯ್ಯನ ಮನೆಯ ಆಳು. ಸಾವುಕಾರರ ಮಗಳು ಸರೋಜಾ ಕೂಡ ಇವರ ಕಾಲೇಜಿನಲ್ಲೇ ಓದುತ್ತಿದ್ದಳು. 2 ದಿನಗಳ ಹಿಂದೆ ಕಾಲೇಜಿನ ಹುಡುಗರ ಗುಂಪೊಂದು ಅವಳನ್ನು ಛೇಡಿಸುತ್ತಾ, ಹೂವಾ ರೋಜಾ ಹೂವಾ ಹೂವಾ ನನ್ನ ಜೀವ ಎಂಬ ಹಾಡು ಹೇಳಿದ್ದರು. ಆ ಗುಂಪಿನಲ್ಲಿ ಅಭಯ್ ಇರಲಿಲ್ಲವಾದರೂ ತನ್ನ ಗ್ರಹಚಾರ ಕೆಟ್ಟು ತನ್ನ ಹೆಸರನ್ನೇನಾದರೂ ಹೇಳಿರುವಳೇನೋ ಎಂಬ ಭಯ ಅಭಯನದ್ದು. ನನ್ನನ್ನು ಕರೆದಿದ್ದಾರಾ? ಸ್ವಲ್ಪ ಗಾಬರಿಯಿಂದ ಕೇಳಿದ. ನಿಮ್ಮನ್ನಲ್ಲಪ್ಪ, ನಿಮ್ಮ ಅವ್ವನ್ನ ಎಂದು ಹೇಳಿದಾಗ ನೆಮ್ಮದಿಯ ನಿಟ್ಟುಸಿರು ಬಿಟ್ಟ ಅಭಯ್. ಅಮ್ಮ, ಅಣ್ಣ, ಸಿದ್ದಣ್ಣನ ಮನೆ ಆಳು ಬಂದಿಯಾನೆ, ನಿಮ್ಮನ್ನು ಕರಿತಾ ಇದ್ದಾರಂತೆ ಅಭಯ್ ಹೇಳಿದಾಗ ಒಂದು ರೀತಿಯ ಹಿಂಜರಿಕೆ, ಹೆದರಿಕೆಯಿಂದಲೇ ಅವರ ಮನೆ ಕಡೆ ಹೊರಟರು ತಾಯಿ ಮಗ. ನಿಮ್ಮ ಜೊತೆ ಬರಲಾ? ಅದಿತಿ ಕೇಳಿದಾಗ ಇಬ್ಬರೂ ಬೇಡ ಎಂದೇ ಉತ್ತರ ಕೊಟ್ಟರು. ಅದಿತಿ, ಫೋನ್ ಮಾಡಿದ ಶ್ರೀಕಾಂತ್ ಅದಿತಿಗೆ ಲಾಯರ್ ಸಹಾಯದಿಂದ ಮುಂದುವರಿಯುವ ಸಲಹೆ ಕೊಟ್ಟರು. ಆದರೆ ಅಪ್ಪ, ಇಲ್ಲಿ ನಂಗೆ ಯಾರೂ ಲಾಯರ್ ಗೊತ್ತಿಲ್ವಲ್ಲಪ್ಪ ಎಂದವಳಿಗೆ ಗೆಳತಿ ಮೈತ್ರಿಯ ನೆನಪಾಗಿತ್ತು. ಮೈತ್ರಿ ಪ್ರೀತಿಸಿ ಮದುವೆಯಾಗಿದ್ದ ಜೇಮ್ಸ್ ತಂದೆ ಪ್ರಸಿದ್ಧ ಲಾಯರ್ ಎಂಬುದು ಕೂಡ ನೆನಪಾಗಿತ್ತು. ಅಪ್ಪ, ತುಂಬ ಥ್ಯಾಂಕ್ಸ್, ನಾನು ಇಲ್ಲೆಲ್ಲ ನೋಡ್ಕೊಳ್ತೀನಿ. ಈಗ ಒಂದು ಸ್ವಲ್ಪ ಧೈರ್ಯ ಬಂತು ಅದಿತಿ ಹೇಳಿದಾಗ. ಯಾವುದೇ ಹೊತ್ತಲ್ಲಿ ಬೇಕಾದರೂ ಫೋನ್ ಮಾಡು ಕಂದ, ನೀನು ಅಲ್ಲಿಗೆ ಬಾ ಅಂದರೆ ಇವತ್ತೇ ಹೊರಡ್ತೀನಿ ಎಂದರು. ಬೇಡಪ್ಪ, ನಾನು ಮ್ಯಾನೇಜ್ ಮಾಡ್ತೀನಿ, ಹಾಗೂ ಮೀರಿ ಬೇಕು ಅನಿಸಿದ್ರೆ ಕಾಲ್ ಮಾಡ್ತೀನಿ ಎಂದವಳ ಮನದಲ್ಲಿ ಸಣ್ಣ ಆತ್ಮವಿಶ್ವಾಸದ ಬೆಳಕು ಮೂಡಿತ್ತು. ಯಾಕೆಷ್ಟು ಚಿಂತೆಯಲ್ಲಿದ್ದೀರಾ? ಏನೋ ಆಗಿದೆ ನಿಮಗೆ, ನನ್ನ ಹತ್ರ ಹೇಳ್ತಾ ಇಲ್ಲ ನೀವು. ಪತಿಯ ಪರಧ್ಯಾನ ಕಂಡ ವಾರಿಜಾ ದೂರು ಹೇಳಿದಳು.
ತಟ್ಟೆಗೆ ಬಡಿಸಿದ್ದ ಅನ್ನದಲ್ಲಿ ಕೈ ಆಡಿಸುತ್ತಿದ್ದನೇ ಹೊರತು ಊಟ ಮಾಡುತ್ತಿರಲಿಲ್ಲ ಶ್ರೀಕಾಂತ್. ಅಂದು ಸಂಜೆ ಕರೆ ಮಾಡಿದ್ದ ಅದಿತಿ ಶ್ರೀಕಾಂತ್ ಮಾಡುವನೆಂದ ಆರ್ಥಿಕ ಸಹಾಯಕ್ಕೆ ಬಿಲ್ಕುಲ್ ಒಪ್ಪಿರಲಿಲ್ಲ. ಎಷ್ಟೇ ಕಷ್ಟವಾದರೂ ಅದನ್ನು ತಾನೂ ಆದಿಯ ಸೇರಿ ನಿರ್ವಹಿಸುವುದು ಎಂದು ಕಡ್ಡಿ ಮುರಿದಂತೆ ಹೇಳಿಬಿಟ್ಟಿದ್ದಳು. ಅದೇ ಚಿಂತೆ ಶ್ರೀಕಾಂತನ ಮನವನ್ನು ಕೊರೆಯುತ್ತಿತ್ತು. ಏನಿಲ್ಲವರು, ಏನೋ ಆಫೀಸ್ ಚಿಂತೆ, ಹಾರಿಕೆಯ ಉತ್ತರ ನೀಡಿದ. ಇದು ಆಫೀಸ್ ವಿಷಯ ಅಲ್ಲ. ಏನು ವಿಷಯ ಹೇಳಿ. ಅಷ್ಟು ವರ್ಷಗಳ ದಾಂಪತ್ಯದ ಅನುಭವ ಗಂಡನ ಚಿಂತೆಗೆ ಏನೋ ಗಂಭೀರವಾದ ಕಾರಣವೇ ಇದೆ ಎಂಬುದನ್ನು ಲೆಕ್ಕ ಹಾಕಿತ್ತು. ಒಂದೆರಡು ನಿಮಿಷ ಸುಮ್ಮನೆ ಕುಳಿತಿದ್ದ ಶ್ರೀಕಾಂತ್, ಜಾಣೆ ನೀನು ಊಹೆ ಸರಿ. ಆಫೀಸ್ ಚಿಂತೆ ಅಲ್ಲ ನನ್ನನ್ನು ಕೊರಿತಾ ಇರೋದು, ಸಮಸ್ಯೆ ಗೆಳೆಯನದ್ದು ಎಂದನು. ಏನು ಹೇಳಿ. ನನ್ನ ಸ್ನೇಹಿತನ ಮಗನಿಗೆ ಇತ್ತೀಚೆಗೆ ಮದುವೆ ಆಗಿತ್ತು. ಈಗ ನನ್ನ ಸ್ನೇಹಿತನ ಮನೇಲಿ ಅನಿರೀಕ್ಷಿತವಾದ ಒಂದು ಸಮಸ್ಯೆಯಾಗಿ ಎಲ್ಲ ಆಸ್ತಿ ಪಾಸ್ತಿ ಕಳ್ಕೊಳ್ಳೋ ಸ್ಥಿತಿಗೆ ಬಂದಿದ್ದಾರೆ. ಮನೆಗೆ ಮದುವೆ ಆಗಿ ಬಂದ ಹುಡುಗಿ ಈ ಸಂಕಟದ ಸ್ಥಿತಿಲಿ ಎಲ್ಲಿ ಮಗನನ್ನು ಬಿಟ್ಟು ಹೋಗ್ಬಿಡ್ತಾಳೋ ಅನ್ನೋ ಭಯ ಇವನಿಗೆ. ತುಂಬ ತಲೆ ಕೆಡಿಸ್ಕೊಂಡಿದ್ದಾನೆ ಎಂದನು. ಬರೀ ದುಡ್ಡು ಆಸ್ತಿ ತಾನೇ ಹೋಗ್ತಾ ಇರೋದು. ಆ ಹುಡುಗಿ ನಿಮ್ಮ ಸ್ನೇಹಿತರ ಮಗನ್ನ ನಿಜವಾಗ್ಲೂ ಪ್ರೀತಿಸಿದರೆ ಖಂಡಿತ ಆ ಹುಡುಗಿ ಅವನನ್ನು ಬಿಟ್ಟು ಹೋಗೋದಿಲ್ಲ ಎಂದಳು ವಾರಿಜಾ. ಅದೇಗೆ ಹೇಳ್ತೀಯಾ? ಕುತೂಹಲದಿಂದ ಕೇಳಿದ ಶ್ರೀಕಾಂತ್. ನಾವು ಹೆಣ್ಮಕ್ಳು ಪ್ರೀತಿಗೆ ಕೊಡೋಷ್ಟು ಬೆಲೆನ ಬೇರೆ ಇನ್ಯಾವುದಕ್ಕೂ ಕೊಡಲ್ಲ ರೀ. ದುಡ್ಡು ಆಸ್ತಿ ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಹೋಗಿದ್ದು ಮತ್ತೆ ಬರುತ್ತೆ. ಆದರೆ ನಿಜವಾದ ಪ್ರೀತಿ ಹಾಗಲ್ಲ, ಅದು ದಿನ ದಿನಕ್ಕೂ ಬೆಳೀತಾನೇ ಹೋಗುತ್ತೆ. ಅದಕ್ಕೆ ಸಂಕಲನ ಗುಣಾಕಾರ ಗೊತ್ತಿರುತ್ತೆ ಹೊರತು ವ್ಯವಕಲನ ಭಾಗಾಕಾರ ಗೊತ್ತಿರಲ್ಲ. ಆ ಹುಡುಗಿ ಗಂಡನನ್ನು ಕಷ್ಟದ ಸಮಯದಲ್ಲಿ ಖಂಡಿತ ಒಂಟಿ ಮಾಡಲ್ಲ ಎಂದಳು ವಿಶ್ವಾಸದಿಂದ. ಅಕಸ್ಮಾತ್ ಹುಡುಗಿ ತವ್ರ ಮನೆಯವರು ಆ ಹುಡುಗಿನ ತಮ್ಮ ಮನೆ ಕರ್ಕೊಂಡು ಹೋಗ್ಬಿಟ್ರೆ? ಅವಳೇನು ಕುರಿನ ಕರ್ಕೊಂಡು ಹೋಗ್ಬಿಡೋಕೆ? ಅವಳು ಇಷ್ಟ ಇಲ್ಲದೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯನಾ? ವಾರಿಜಾ ಶ್ರೀಕಾಂತನನ್ನೇ ಪ್ರಶ್ನೆ ಮಾಡಿದಳು. ಹಾಗಲ್ಲ, ಆ ಹುಡುಗಿನ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ಆಣೆ ಪ್ರಮಾಣ ಮಾಡಿಸ್ಕೊಂಡು ಕರ್ಕೊಂಡು ಹೋದರೆ? ಹಾಂ, ಆವಾಗ ಆ ಹುಡುಗಿ ಸ್ಥಿತಿ ಕಷ್ಟ ಆಗುತ್ತೆ. ಈ ಕಡೆ ತವ್ರ ಮನೆಯವ್ರನ್ನೂ ಕೂಡ ಬಿಡೋಕ್ಕಾಗದೆ, ಆ ಕಡೆ ಗಂಡನ ಮನೆಯವ್ರನ್ನ ಕೂಡ ಬಿಡೋಕ್ಕಾಗದೆ ಒದ್ದಾಡಬೇಕಾಗತ್ತೆ. ಆದರೆ ಒಂದು ತಿಳ್ಕೊಳ್ಬೇಕು, ಹೋಗಿರೋದು ಆಸ್ತಿನೇ ಹೊರತು ಪ್ರೀತಿಯಲ್ಲ. ನಾನು ಕೇಳೋದಾದರೆ ಆ ಹುಡುಗಿ ಗಂಡನ ಜೊತೆನೇ ಆರಿಸ್ಕೊಳ್ಬೇಕು. ಇವತ್ತು ತವ್ರನವ್ರಿಗೆ ಬೇಜಾರಾದರೂ ತಮ್ಮ ಮಗಳ ಮೇಲಿರೋ ಪ್ರೀತಿಯಿಂದ ಮುಂದೆ ಅವರೇ ಅರ್ಥ ಮಾಡ್ಕೊಳ್ತಾರೆ, ಮತ್ತು ತಮ್ಮ ಹುಡುಗಿನ ಆಧರಿಸ್ತಾರೆ. ಒಂದು ವಿಷಯ ಗೊತ್ತವರು, ನಾವು ಹೊರಗಿನವರಾಗಿದ್ದು ಸಮಸ್ಯೆಯನ್ನು ನೋಡಿದಾಗ ನಮಗೆ ಎಲ್ಲ ಸುಲಭವಾಗಿ ಪರಿಹಾರ ಆಗುತ್ತೆ ಅಂತಲೇ ಅನಿಸುತ್ತೆ. ಆದರೆ ನಮಗೇ ಸಮಸ್ಯೆ ಬಂದಾಗ ನಿರ್ಧಾರ ತಗೊಳ್ಳೋದು ಕಷ್ಟ. ಅಂದರೆ ನೀವು ಹೇಳಿದ್ದು ಅರ್ಥ ಆಗಲಿಲ್ಲ. ಈಗ ಆ ಹುಡುಗಿ ಜಾಗದಲ್ಲಿ ನಮ್ಮ ಅದಿತಿ ಇದ್ದಿದ್ರೆ ಆಗಲೂ ಹೀಗೆ ಹೇಳ್ತಾ ಇದೆಯಾ? ಹೌದು ಮತ್ತೆ ಎಂದವಳು. ಆದಿತ್ಯನ ಮನೇಲಿ ಏನಾದರೂ ತೊಂದರೆನಾ ಎನ್ನುವಷ್ಟರಲ್ಲಾಗಲೇ ಸ್ವರ ಸಣ್ಣಗೆ ನಡುಗಿದ ಅನುಭವ. ನೋಡವ್ವ ಸೌಭಾಗ್ಯವ್ವ, ಇದೆ ನಿನ್ನ ಗಂಡ ನಂಗೆ ಬರ್ಕೊಟ್ಟಿರೋ ಪತ್ರ, ಸರಿಯಾಗಿ ನೋಡ್ಕೊಂಡು ಬಿಡಿ ಎಂದು ಹೇಳಿ 2 ಕಾನೂನಾತ್ಮಕ ಪತ್ರಗಳನ್ನು ಆದಿ ಹಾಗೂ ಸೌಭಾಗ್ಯಮ್ಮನ ಮುಂದೆ ಇರಿಸಿದರು ಸಾಹುಕಾರ ಸಿದ್ದಣ್ಣ. ಇದೇನು ಸಾಹುಕಾರ್ರೆ, 20 ಲಕ್ಷಕ್ಕೆ ಆಧಾರ ತೋಟ, 5 ಲಕ್ಷಕ್ಕೆ ಮನೆ ಅಂತ ಬರೆದಿದೆ. ಪತ್ರವನ್ನು ಪೂರ್ತಿ ಓದಿದವರು ಆತಂಕದಿಂದ ಕೇಳಿದರು ಸೌಭಾಗ್ಯಮ್ಮ. ಇನ್ನು ಮುಂದೆ ಅದೇ ನೋಡವ, 6 ತಿಂಗಳಾಗಿ ತೀರಿಸದೇ ಇದ್ದರೆ ಆ ಮನೆ ತ್ವಾಟ ಎರಡೂ ನಂದೆಯ ಅಂತಲೂ ಬರ್ಕೊಟ್ಟವನೆ. ಈಗಾಗಲೇ 4 ತಿಂಗಳು ಮುಗಿದೋಗದೆ, ಇನ್ನು2 ತಿಂಗಳು ಬಾಧೆ ಅದೆ. 2 ತಿಂಗಳಾಗೆ 25 ಲಕ್ಷ. ಈ ಕೈನ ಕೊಡಿ, ಆ ಕೈನ ಪೇಪರ್ ತಗೊಂಡು ಹೋಗಿ. ಸೌಭಾಗ್ಯಮ್ಮ ಪೂರ್ತಿ ಕುಸಿದು ಹೋದರು. 25 ಲಕ್ಷ 2 ತಿಂಗಳಲ್ಲಿ? ಸಾಧ್ಯನೇ ಇಲ್ಲ. ಏನು ಮಾಡೋದು, ಹೇಗೆ ಮಾಡೋದು? ಇನ್ನು ತೋಟ ಮನೆ ಎಲ್ಲ ಹೋಯಿತು, ನಮ್ಮ ಬದುಕು ಬೀದಿಗೆ ಬಂತು ಎಂದು ಹೇಳುತ್ತಲೇ ಕುಸಿದು ಕುಳಿತರು. ಆದಿ ಅವರನ್ನು ಸಂಭಾಳಿಸುತ್ತಾ ನಿಂತ. ಅವನಿಗೆ ಈಗ ತಾಯಿ ಕಡೆ ನೋಡುವುದೋ ಅಥವಾ ಸಿದ್ದಣ್ಣನ ಬಳಿ ಮಾತು ಮುಂದುವರಿಸೋದೋ ಒಂದೂ ತಿಳಿಯದೆ ಮೌನವಾಗುಳಿದ. ಸಿದ್ದಣ್ಣ, ಸ್ವಲ್ಪ ಧರ್ಮಕರ್ಮ ನೋಡೋಣ. ಬಂಗಾರದಂಥ ತೋಟ, ಕಳ್ಳನ ಕೈ ಕೊಟ್ಟರು 60-70 ಲಕ್ಷ ಕೊಡ್ತಾರೆ. ಅಂಥದ್ರಲ್ಲಿ ನೀವು 20 ಲಕ್ಷ? ತೀರಾ ಅನ್ಯಾಯ ಇದು, ಅಳುತ್ತಲೇ ಹೇಳಿದರು ಸೌಭಾಗ್ಯಮ್ಮ. ಇದೊಳ್ಳೆ ಮಾತಾಯ್ತಲ್ಲ ಸೌಭಾಗ್ಯವ್ವ, ತ್ವಾಟ ಅಡ ಮಡಗ್ದೋನು ನಿನ್ನ ಗಂಡ,
ದುಡ್ಡು ತೊಗೊಂಡೋನೂ ನಿನ್ನ ಗಂಡ, ಇಸ್ಪೀಟ್ನಾಗೆ ಅಷ್ಟೂ ದುಡ್ಡು ಕಳೆದೋನೂ ನಿನ್ನ ಗಂಡ. ಆದರೆ ಅನ್ಯಾಯ ಮಾಡಿದವನು ಮಾತ್ರ ನಾನು. ದುಡ್ಡು ಬೇಕಾದಾಗ ಕೊಟ್ಟಿದ್ದೆ ತಪ್ಪ ನಂದು? ತುಸು ಕಠಿಣ ಸ್ವರದಲ್ಲೇ ಹೇಳಿದ ಸಿದ್ದಣ್ಣ. ಹಂಗೆ ಹೇಳಲಿಲ್ಲ ಸೌಕಾರ್ಯ ನಾನು. ಅನ್ಯಾಯ ನೀವು ಮಾಡಿದ್ದಲ್ಲ, ಆ ದೇವರೇ ಮಾಡಿರೋದು. ನಿಮಗೂ ಗೊತ್ತಿದೆ ನಮಗೆ ಇನ್ನು 2 ತಿಂಗಳಲ್ಲಿ ಅಷ್ಟು ದುಡ್ಡು ತೀರ್ಸೋಕ್ಕಾಗಲ್ಲ ಅಂತ. ಜೊತೆಗೆ ಆ ತೋಟಕ್ಕೆ ಅಷ್ಟು ಕಡಿಮೆ ಬೆಲ್ಲ ಅಲ್ಲ ಅಂತಲೂ ಗೊತ್ತಿದೆ ನಿಮಗೆ. ಮನೆ ತೋಟ ಎರಡೂ ಕಳ್ಕೊಂಡು ಬೀದಿಗೆ ಬಂದುಬಿಡ್ತೀವಿ ನಾವು. ಸೋತ ದನಿಯಲ್ಲಿ ನುಡಿದರು ಸೌಭಾಗ್ಯಮ್ಮ. ಮೌನವಾಗಿಯೇ ಉಳಿದಿದ್ದ ಆದಿ. ಅವನಿಗೆ ತೋಟ ಭೂಮಿಯ ಬೆಲೆ ಅದ್ಯಾವುದರ ಅರಿವು ಕೂಡ ಪೂರ್ಣವಾಗಿಲ್ಲದಿತ್ತು. ಅದರಲ್ಲೂ ಈಗಂತೂ ಮುಂದೆ ಏನು ಮಾಡಬಹುದು ಎಂಬ ದಾರಿ ಕೂಡ ಗೋಚರಿಸದಾಗಿತ್ತು. ನಿಮ್ಮ ಕಷ್ಟ ನಂಗೆ ತಿಳಿತದೆ. ಒಂದು ಕೆಲಸ ಮಾಡುವ, ನಾನು ಒಂದು ಬೆಲೆ ಕಟ್ಟಿ ತ್ವಾಟ ಕೊಂಡ್ಕೊಂಡ್ಬಿಡ್ತೀನಿ, ನೀವು ಅದರಾಗೆ ಮನೆ ಸಾಲ ತೀರಿಸ್ಬಿಡಿ ಎಂದ ಸಿದ್ದಣ್ಣ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ, ಕೈ ಮುಗಿದರು. ನಾವೆಲ್ಲ ಒಂದೇ ಊರವರಲ್ವೇನವ, ಇಷ್ಟು ಮಾಡದೇ ಇದ್ರಂಗೆ. ಒಂದು ಕೆಲಸ ಮಾಡ್ತೀನಿ, 25ಕ್ಕೆ ಇನ್ನೂ 25 ಸೇರಿಸಿ 50 ಲಕ್ಷ ಕೊಡ್ತೀನಿ. ತ್ವಾಟ ನನ್ನ ಹೆಸ್ರಿಗೆ ಬರೆದು ಬಿಡಿ. ಸಾಲದ ಬಾಬ್ತು 25 ಮುರ್ಕೊಂಡು 25 ಕೊಟ್ಬಿಡ್ತೀನಿ. ಸಾಲ ತೀರೋಯ್ತದೆ, ಮನೆ ಉಳಿತದೆ. ಉಳಿದಿದ್ದ ದುಡ್ಡು ಇಟ್ಕೊಂಡು ನೆಮ್ಮದಿಯಾಗಿರಿ. ತುಂಬ ಕಮ್ಮಿ ಆಯಿತು ಸೌಕಾರ್ಯ, ನೋಡಿ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ. ಸೌಭಾಗ್ಯಮ್ಮ ಕೇಳಿಕೊಳ್ಳುತ್ತಿದ್ದರೆ ಆದಿಯಲ್ಲಿ ಮೂಕ ಪ್ರೇಕ್ಷಕ. ತನ್ನ ಅಪ್ಪನನ್ನು ಶಪಿಸಿಕೊಳ್ಳುತ್ತಾ ಕೈ ಹೊಸೆದುಕೊಳ್ಳುತ್ತಾ ನಿಂತಿದ್ದ ಆದಿ. ಇಲ್ಲವ, ಇನ್ನೂ ಹೆಚ್ಚಿಗೆ ಆಗೋಕ್ಕಿಲ್ಲ. ನಾನು ನ್ಯಾಯ ನೀತಿ ನೋಡಿ ನನಗೇ ಲಾಸ್ ಮಾಡ್ಕೊಂಡು ಇಷ್ಟು ಕೊಡ್ತಾಯಿದ್ದೀನಿ ಕಣವ. ನನಗೇನು ಇನ್ನು 2 ತಿಂಗಳು ಬಿಟ್ಟರೆ 25ಕ್ಕೆ ತ್ವಾಟ ಮನೆ 2ನೂ ನಂದೇ ಆಯ್ತದೆ. ನಿಮ್ಗೆ ಅನ್ಯಾಯ ಆಗಬಾರ್ದು ಅಂತ ಇಷ್ಟು ಕೊಡ್ತೀನಿ ಅಷ್ಟೇಯ, ಕಡ್ಡಿ ಮುರಿದಂತೆ ಹೇಳಿದರು. ವಿಧಿ ಇಲ್ಲದೆ ಒಪ್ಪಿದರು ತಾಯಿ ಮಗ. 10 ನಿಮಿಷ ಕೂತ್ಕೊಳ್ಳಿ, ಪತ್ರ ಸಿದ್ಧ ಮಾಡ್ತಾನೆ. ನೀವೊಂದು ಸೈನ್ ಹಾಕ್ಬಿಡಿ, ಆಮ್ಯಾಕೆ ರಿಜಿಸ್ಟ್ರ್ ಮಾಡಿಸ್ಬಿಡುವ ಎಂದವ. ಅಮ್ಮಿ, ಸೌಭಾಗ್ಯವ ಮತ್ತು ಅವ್ರ ಮಗ ಬಂದವರೇ, ಒಸಿ ಹಾಲು ತತ್ತಾರಮ್ಮಿ ಎಂದು ಮನೆಯೊಳಗೆ ಕೂಗಿ ಹೇಳಿದರು. 10 ನಿಮಿಷ 10 ಯುಗದಂತೆ ಭಾಸವಾಗಿತ್ತು ತಾಯಿ ಮಗನಿಗೆ. ನೋಡವ, ಪತ್ರ ಸಿದ್ಧ ಆಗದೆ, ನಿಮ್ಮ ಸಾಲ 25 ಲಕ್ಷ, ಜೊತೆಗೆ ಧರ್ಮದ ಬಡ್ಡಿ 1% ನನಗೆ 1 ಲಕ್ಷ, ಒಟ್ಟು 26 ಲಕ್ಷ ಮುರ್ಕೊಂಡು 24 ಲಕ್ಷ ಕೊಡ್ತೀನಿ. ಓದಿ ಸೈನ್ ಹಾಕ್ಬಿಡಿ ಎಂದ ಸಿದ್ದಣ್ಣ. ಆದಿ ಸೌಭಾಗ್ಯಮ್ಮ ಇಬ್ಬರು ಓದಿ ನೋಡಿದರು. ಕಣ್ಣೀರು ತುಂಬಿಕೊಂಡೇ ಒಪ್ಪಿಗೆಯ ಮುದ್ರೆ ಒತ್ತಿದರು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.